ಆತ ಅನ್ಸುತ್ತೆ ಕಣಿ, ಹೆರಿಗೆ ಆಗಿರ್ಬೇಕು ನೋಡು. ಒಳ ಶಬ್ದ ಕೇಳ್ತೈತೆ. ಅಲ್ಲೇ ಒಳ ಶಬ್ದ ಕೇಳ್ತಾಯ್ತಮ್ಮ. ಆಗೈತ ಏನಮ್ಮ ಅಲ್ಲೇನ ಅಲ್ಲೇ ಆಗಿರ್ಬೇಕು. ಆಗೈತಿ ಹೇಳು, ಹೆರಿಗೆ ಆಗೈತಿ. ನೀನು ಯಾರು ಬೇರೆಯವ್ರನ್ನ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ, ನಮ್ಮ ಜೀವಿತನ ಒಬ್ಳನ್ನೇ ಕರ್ಕೊಂಡೋಗಿದ್ದು. ಆಗೈತೆ ಹೇಳು. ಈಗ ಬಂದು ಹೇಳ್ತಾರೆ. ಬಟ್ಟೆನ ಇಸ್ಕೊಂಡು ಹೋದ್ರಲ್ಲ, ಪಂಚ ಬಟ್ಟೆನ ಇಸ್ಕೊಂಡು ಹೋದ್ರು. ಕಾಟನ್ ಬಟ್ಟೆ ಕೊಡ್ರಿ ಅಂತ. ಆಗೈತೇನ ಹೆಂಗತ್ತ? ಆಯ್ತತ್ತ. ಯಪ್ಪ ಒಂಥರ ನೆಮ್ಮದಿ ಆದಂಗೆ ಆಯಿತು. ಯಾವ ತೊಂದರೆ ಇಲ್ದಂಗೆ ಅವ್ರು ಬಂದು ಹೇಳಿರಿ ಸಾಕಪ್ಪ, ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರೆ ತಾಯಿ ಮಗು ಇಬ್ರು ಅಂತ ಹೇಳ್ಬಿಟ್ರೆ ಸಾಕು. ಇವರೇ ಆಯಿತು. ಏನು ಪಾಪು ಆಗಿದೆ? ಏನು ಪಾಪುನ? ಚೆನ್ನಾಗಿದ್ದಾರೆ ಮೇಡಮ್ರೆ. ನನ್ನ ಮಗಳು ಪಾಪು ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. 2.5 kg ಇದೆ. ಏನು ಪ್ರಾಬ್ಲಮ್ ಇಲ್ವಾ ಮೇಡಮ್ರೆ? ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾರೆ. ಇಲ್ಲೇ ನಿಂತ್ಕೊಂಡಿರಿ, ಪಾಪು ಕೊಡ್ತಾರೆ. ನೀವು ಎತ್ಕೊಳ್ಳಿರಂತೆ. ಅವ್ರನ್ನ ಇನ್ನೊಂದು 10 ನಿಮಿಷ ಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಸರಿ ಆಯ್ತು ಮೇಡಮ್ರೆ. ಹೆಂಗ ಚೆನ್ನಾಗಿದ್ದಾರಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರೆ, ಧೈರ್ಯವಾಗಿರಿ. ಹೆಂಗತ್ತ ಆತತ್ತ ಬಿಡತ್ತ. ನೇ ಮಾಡೋಕ್ಕಾಗುತ್ತೆ ಅಂತದ. ಏನು ಮಾಡೋಕ್ಕಾಗಲ್ಲ. ಯಾವ್ದ ಹೊಟ್ಟೆಗಿದ್ದು ನೀನು ಅವಳು ಇಬ್ರು ಗಂಡು ಹುಡುಗಾಗುತ್ತೆ ಅಂತ ಬೋಲ ಆಸೆಗಿದ್ರಲ್ಲಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ಗಂಡು ಹುಡುಗನೇ ಆಗುತ್ತೆ ಅಂತೇಳಿ ನಾನು ಬೋಲ ಆಸೆಗಿದ್ದೆ, ಸಖತ್ತು ಆಸೆಗಿದ್ದೆ. ಹೆಣ್ಣು ಹುಡುಗಿ ಆಯಿತು. ಏನು ಮಾಡೋಣ, ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಹೊಟ್ಟೆಗೆ ಯಾವುದಿರುತ್ತೋ ಅದೇ ಆಗೋದು. ನಾವು ಅಂದ್ಕೊಂಡಂಗೆ ನಮಗೆ ಗಂಡು ಬೇಕು ಹೆಣ್ಣು ಬೇಕು ಅಂತಂದರೆ ಯಾವುದೂ ಆಗಲ್ಲ. ದೇವ್ರು ಯಾವ್ದು ಕೊಡ್ತಾನೆ ಅದನ್ನು ನಾವು ಸ್ವೀಕರಿಸ್ಬೇಕು. ಅದೇ ಮತ್ತೆ ನೀವು ಮಾಡೋಕ್ಕಾಗಲ್ಲ. ಹೆಂಗ ಬಿಡ್ತಾಯಿ ನಾರ್ಮಲಾಗಿ ಆತ್ತಲ್ಲ, ಅದಕ್ಕೆ ಸಂತೋಷ ಪಡು. ಹೆಂಗತ್ತ? ಬೇಗ ಅತ್ತ. ಶುಕ್ರವಾರ ದಿನ ಲಕ್ಷ್ಮಿ ಹುಟ್ತಂಗೆ ಆಗೈತಿ, ಒಳ್ಳೆ ದಿನ. ಹೆಂಗತ್ತ? ಸುಖವಾಗಿ ಆಗೈತಿ ಬಿಡು, ಸುಮ್ಮನಿರು. ಹೆಂಗತ್ತ? ದೇವ್ರ ದಯದಿಂದ ಆಗೈತಲ್ಲ, ಅಷ್ಟೇ ಸಾಕು. ಮತ್ತೆ ನನಗೇನೋ ಒಂಥರ ಹಂಗೆ ಸಮಾಧಾನ ಮಾಡ್ಕೋಬೇಕಷ್ಟೇ. ಶುಕ್ರವಾರ ಬೇರೆ ಹೆಣ್ಣು ಹುಡುಗಿ ಆಗೈತೆ, ಒಳ್ಳೇದಾಗುತ್ತೆ ಅಷ್ಟೇ. ಹೆಂಗ ಬಿಡತ್ತೆ. ಹೆಂಗ ಏನು ಮಾಡೋಕ್ಕಾಗಲ್ಲ. ದೇವ್ರು ಯಾವ್ದು ಕೊಡ್ತಾನೆ ಅದು. ನಮ್ಮ ಜೀವಿತನೇ ಬೇಜಾರಾಗ್ತಾಳೆ ಅನ್ಸುತ್ತೆ. ನಾನು ಹೆಂಗೋ ಬಿಡತ್ತ ಅಂತ ಸಮಾಧಾನ ಮಾಡ್ಕೊತೀನಿ. ಅಲ್ಲ ಇವಳ ಪರಿಸ್ಥಿತಿ ಹಿಂಗಿರೋದಕ್ಕಾಗಿನ ಕಣ. ನಾನು ಇಲ್ಲ ಅಂದಿದ್ರೇನು ಹೇಳ್ತಿರ್ಲಿಲ್ಲ. ಇವಾಗ ಇವನು ಗಂಡು ಬೇರೆನೇ ನೋಡು, ಅವನೇ ಅಂತ ಬದುಕು ಮಾಡ್ಯವನೇ. ಅವ್ನು ಮಾಡಿರೋ ಬದುಕಿಗೂ ಅವ್ರ ಅಜ್ಜಿ ಅವರೆಲ್ಲ ಯಾರೂ ಇವಳನ್ನ ಅಷ್ಟೇ. ಅದಕ್ಕೇ ಅವರೆಲ್ಲರ ಎದುರಿಗೂ ಅತ್ತ ಹೆಂಗ ಆಗಿದ್ರತ್ತ. ಒಂದು ಗಂಡು ಹುಡುಗ ಸುಮ್ಮನೆ ಸಾಯ್ಕೊಂಡು, ಒಂದು ಗಂಡು ಹುಡುಗನ ಸಾಯ್ಕೊಳತ್ತೆ ಹೆಂಗ ಇರೋಳು ಅಂತ ನಾನು ಅಷ್ಟೇ. ನಮ್ಗೆ ಅದೇ ಆಸೆ ಇದ್ದಿದ್ದೀನಿ, ಏನು ಬೇರೆ ಇನ್ನು ಆಸೆ ಇನ್ನೇನು ಇರಲಿಲ್ಲ. ಯಾ ಮಾಡೋದಪ್ಪ ಅನಿಸ್ಬಿಟ್ಟೈತೆ ಹೋಗತ್ತೆ. ಹೆಂಗ ಬಿಡು, ಆಯ್ತಲ್ಲ. ದೇವ್ರ ದಯದಿಂದ ಆಯ್ತು. ನೀವು ಮಾಡೋಕ್ಕಾಗುತ್ತೆ. ಅಯ್ಯೋ ನನಗಂತೂ ಭಾಳ ಟೆನ್ಷನ್ ಆಗಿತ್ತು. ಏನಲ್ಲೋ ಎತ್ತೋ ಹೆಂಗೋ ಏನೋ ಹಂಗಾಗಿತ್ತು. ಅದನ್ನೆಲ್ಲ ತಲೆಯಾಗಿಂದ ತೆಗ್ದಾಕಿ ಇನ್ನು ಆರಾಮಾಗಿರೋದು ನೋಡ್ರಿ. ಹೆಂಗಾತ? ಎಲ್ರಕ್ಕೊಂದು ಆಗೈತಲ್ಲ, ಹೊಟ್ಟೆಗೆ ಬಟ್ಟೆಗೆ ಬಿದ್ದರೆ ಸಾಕಪ್ಪ ಆಗಿತ್ತು. ಹೆಂಗಾತ? ಬೇಗ ಆಗೈತತ್ತ. ಯಾವ ತೊಂದರೆಗಳಿಲ್ದಂಗೆ ಅದಕ್ಕೆ ಖುಷಿ ಪಡ್ಬೇಕು. ಯಾವುದೇ ಅದಕ್ಕೆ ಖುಷಿ ಪಟ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿತ್ಕೊಂಡು ಹೋಗ್ಬೇಕಷ್ಟೇ. ಅವಳಿಗೆ ಆಗ್ಲೇಳು, ಅದನ್ನೇ ಹೇಳ್ಬೇಕು ನೀನು. ಅವಳು ನನಗೆ ಬೋಲ ಆಸೆ ಇಕ್ಕೊಂಡಿಲ್ಲ. ಅದಕ್ಕೆ ಮತ್ತೆ ಯಾವುದು ಆಸೆ ಇಕ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಇದೇ ಒಂದು ವಿಷಯದಾಗೆ ಅಂತಲ್ಲ, ಯಾವ ಒಂದು ವಿಷಯದಾಗೆ ಆಗಲಿ ನಾವು ಆಸೆ ಎಂಬುದು ಇಕ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಬನ್ರಮ್ಮ ಇಲ್ಲಿ ಕರೀತಾರೆ, ನಡಿ ಹೋಗೋಣ. ನಡಿ. ಯಾಕೆ ಕರೀತಾರೆ? ಮಗು ಕೊಡ್ತಾರೇನ? ಅದಕ್ಕೆ ಕೊಡಕ್ಕೆ ಕರಿತಾ ಇದ್ದಾರೆ. ಬನ್ನಿ ನೋಡೋಣದಲ್ಲಿ. ಮತ್ತೆ ಜೀವಿತಿಗೆ ಏರ್ಗೆ ನೋವು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರಂತೆ. ಹೌದೇನು? ಯಾರು ಹೇಳಿದ್ದು? ನೋಡ ಆಂಟಿ ಹಂಗಂತ ಹೇಳ್ತು. ಇವಾಗಿನ ಅಲ್ಲಿಂದ ಬರ್ತಾ ಇದ್ದು ನಾನು ಹಿಡ್ಕೊಂಡು ಜೀವಿತನ್ಗೆ ಏರ್ಗೆ ನೋವು ಅಂತ ರಾತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಕಣಪ್ಪ ಅಂತೇಳಿ ಹೇಳ್ತಿತ್ತು. ಹೋಗೋಣ ನಾವು ಹಾಸ್ಪಿಟ್ಲಿಗೆ. ಸ್ವಾತಿ, ಜೀವನ್, ನೀವಿಬ್ರು ಸಿಗ್ಲಿ ಅಂತ ನಾನು ಕಾಯ್ತಾ ಇದ್ದೆ. ಮತ್ತೆ ರಾತ್ರಿ ಹೆರಿಗೆ ನೋವು ಬಂದಿತ್ತು, ಈಗ ಕರ್ಕೊಂಡೋಗವ್ರಂತೆ, ಒಳಗೆ ಕರ್ಕೊಂಡೋಗ್ಯವ್ರೆ ಅಂತೇಳಿ ಈಗ ಒಂದು ಅರ್ಧ ಗಂಟೆ ಆಯ್ತು ಫೋನ್ ಮಾಡಿದ್ವಿ. ಇನ್ನೂ ಡೆಲಿವರಿ ಆಗಿಲ್ಲ, ತುಂಬ ನೋವು ಅಂತ ಇದ್ದಾಳೆ, ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇವಾಗಿನ ಫೋನ್ ಮಾಡಿದ್ದೆ ನಾನು ಮಾರಮಂಟಿಗೆ. ಮತ್ತೇನು ಹೋಗೈತೆ ನನ್ನ ಗಂಡನೇ ರಾತ್ರಿ ಫೋನ್ ಮಾಡಿ ಆಂಬುಲೆನ್ಸ್ಗೆ ಪಾಪ ಕಳಿಸ್ತು. ಹೋಗಿ ನೋಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಣ್ಣಯಾಗಿ. ಇಂಥ ಸಮಯದಾಗ ಹೋಗಿ ನೋಡ್ಕೋಬೇಕು. ಹೋಗಿ ನೋಡ್ಕೇಳ್ರಿ. ಚೆನ್ನಾಗಿದ್ರೆ ಸಾಕು ಬಿಡಕ್ಕ. ಎಲ್ಲನ ತೊಟ್ಟಿನಲ್ಲಿ ಯಾರನ ತೊಟ್ಟಿನಲ್ಲಿ ಚೆನ್ನಾಗೇ ಇರಲಿ ಅಂತ ಹೇಳ್ತೀವಿ ನಾವೇನೀಗ. ಇಂಥ ಸಮಯದಾಗ ಮಾತ್ರ ಯಾರಿಗೂ ನಾವು ಕೆಟ್ಟದ್ದು ಬಯಸಲ್ಲ. ಒಳ್ಳೇದಾಗಲಿ, ಚೆನ್ನಾಗಿರ್ಲಿ ಅಂತ ಹೇಳೋದು ಲೆಕ್ಕ ಅಲ್ಲ ಕಣಮ್ಮ. ಹೋಗಿ ನೋಡ್ಕೊ. ಇನ್ನೇನು ಮಾಡೋಕ್ಕಾಗುತ್ತೆ? ಮತ್ತೇನು ಹೋಗೈತೆ ಅಲ್ಲಿ ಯಾರು ಇಲ್ಲ. ಅವ್ನ ಗಂಡನೂ ಬರಲ್ವಂತೆ. ಅವನು ಒಂಥರ ಅವ್ರ ಅತ್ತೆ ಅವ್ರ ಮಾಮ ಯಾರೂ ಬರಲ್ಲ ಅಂತೇಳಿ ಹೇಳ್ತಿದ್ರು. ಅದಕ್ಕೆ ನೀನೇ ಹೋಗಿ ನೋಡ್ಕೊಳಪ್ಪ. ಅಣ್ಣ ಈಗ ಇಂಥ ಸಮಯದಾಗ ಹೋಗ್ಬೇಕು. ಅವಳು ಏನೇ ತಪ್ಪು ಮಾಡಿದ್ರು ನಿನಗೆ ಇವತ್ತು 9 ಅವಳು ನಂಬಲ್ಲ. ಅವಳು ಮಾಡಿರೋದು ಯಾರು ಹೇಳಲ್ಲ. ನೋಡು, ಅವನು ಇಂಥ ಸಮಯದಾಗಾದ್ರೂ ಹೋಗ್ಲಿಲ್ಲ, ಅವನಿನ್ನೆಂತ ಅಣ್ಣಯ್ಯ ಅಂತೇಳಿ ಅವಳು ನಂಬಲ್ಲ ನಿನ್ನೆ ಅಂಬೋದು. ಸರಿ ಆಯ್ತಕ್ಕ, ನೋಡೋಣ. ಹೆಂಗಾಗುತ್ತೋ ಹಂಗೆ.
ನೋಡ್ತೀವಿ ಹೇಳು. ಹೋಗೋದಾದ್ರೆ ಹೋಗ್ತೀವಿ. ಸರಿ ಅಮ್ಮ, ಆಯಿತು, ನಿನ್ನ ಇಷ್ಟ. ಈಗ ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಇವಾಗ ಹೋಗ್ರಿ ಅಂತ ನಾನು ನಿಮ್ಗೆ ಬಲವಂತ ಮಾಡೋಕ್ಕಾಗಲ್ಲ. ಹೋಗ್ಬೇಕಮ್ಮ ಅನ್ಸಿದ್ರೆ ನೀವೇ ಹೋಗ್ತೀರಾ. ಸರಿ ಆಯ್ತು ಹೇಳು. ನಾನು ಹೇಳೋದಂತೆ ಹೇಳ್ದೆ, ಗೊತ್ತಿಲ್ವೋ ಅಂತ ಹೇಳ್ದೆ. ಸರಿಯಪ್ಪ ಆಯಿತು. ಅವ್ರವ್ರ ಮನ್ಸಿಗೆ ಬರಬೇಕು, ಒಬ್ರು ಹೇಳೋದಲ್ಲ. ಏನೇ ಸ್ವಾತಿ, ಏನೋ ಹೇಳ್ತಾ ಇದ್ಲು ತಾರು, ಏನೋ ಜೀವಿತಗೆ ಯಾರಿಗೆ ನಾವು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯವ್ರೆ, ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೇಳ್ತಾ ಐತೆ. ಅದಕ್ಕೆ ಹೆಂಗೆ ಮಾಡೋಣ ಅಂತ ಹೋಗೋಣ ಅಂತ, ಹೋಗಿ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಬಂದು ಇಲ್ಲಿ ಮನೆ ಬಿಡತಕ್ಕ ಇದ್ದು ಜೊತೆಗೆ ಕರ್ಕೊಂಬಂದು ಇಲ್ಲಿ ಮನೆ ಬಿಡೋಣ ಅಂತ. ರಾತ್ರಿ ಕರ್ಕೊಂಡು ಹೋದ್ರಂತೆ. ನಾನು ಹಿಂಗೆ ಫೋನ್ ಮಾಡಿದೆ, ನಿಂಗೆ ಯಾಕೆ ಫೋನ್ ಬರಲಿಲ್ಲ, ಕರೆನ್ಸಿ ಇಲ್ಲ ಅಂತು. ನನ್ನ ಮೊಬೈಲ್ ಇನ್ನೇನು ಕರೆನ್ಸಿ, ಎರಡೆರಡು ಮೊಬೈಲ್ಗೆ ಅಪ್ಪಂದೆ ಒಂದೇ ಸಾಕು, ನಮ್ಮ ಮಾಮನ ಬೇರೆ ಇರುತ್ತಲ್ಲ ಅಂತೇಳಿ ಸುಮ್ಮನೆ ಹೊಸ್ಕು ಮೊಬೈಲ್ಗೆ ಕರೆನ್ಸಿ ಹಾಕ್ಕೊಂಡು ಯಾಕೆ ಅಂತೇಳಿ ಸುಮ್ಮನೆ ಅದೇ ಹಾಕ್ಸಿಲ್ಲ. ಬಿಡು, ಇವಾಗ ಹೋಗಿ ನೋಡ್ಕೊಂಬತ್ತೀವಿ ಜಾನಕಿ ಅಕ್ಕ. ಹೋಗಿ ನೋಡ್ಕೊಂಬಂದ್ರೇನೆ ಈಗ, ಇಲ್ಲ ಅಂದರೆ ಜನ ಆಡ್ಕೊಂತಾರೆ. ಅವಳು ಮಾಡಿರೋದು ಹೇಳಲ್ಲ, ನಾವು ನೋಡಪ್ಪ ಇಂಥ ಸಮಯದಾಗ ಹೋಗ್ಲಿಲ್ಲ ಅಣ್ಣಯಾಗಿ ಅಂತಾರೆ. ಅದಕ್ಕೆ ಹೋಗಿ ನೋಡ್ಕೊಂಬತ್ತೀವಿ. ನೋಡ್ಕೊಳ್ರಿ, ಮನೆ ಕರ್ಕೊಂಬಂದು ಬಿಡ್ರಿ ಅಷ್ಟೇ. ಇಟ ಖರ್ಚಿಗೆ ದುಡ್ಡು ಕೊಟ್ಟು ಸುಮ್ಮನೆ ನಿಮ್ಮ ಅಮ್ಮನೂ ಅವಳು ಇರಲಿ ಅಷ್ಟೇ. ನೀವು ಇನ್ನೇನು ಬೇರೆ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾವಿನ್ನೇನು ಬೇರೆ ಇನ್ಯಾತು ತಲೆ ಕೆಡಿಸ್ಕೊಂಬಲ್ ಬಿಡು. ಅವ್ರು ಏನು ಹೇಳಿದ್ರು ಈಗ ನಾವು ಇಂಥ ಸಮಯದಾಗ ಹೋಗಲೇಬೇಕು ಜಾನಕಿ ಅಕ್ಕ. ಯಾಕಂದರೆ ಹೋಗ್ಲಿಲ್ಲ ಅಂತಂದರೆ ಯಾರಾದರೂ ಏನಂತಾರೆ ಹೇಳು. ಹೆಂಗೋ ಇವಾಗ ಇಂಥ ಸಮಯ ಅಂತಂದರೆ ಎಂಥರ್ಗೂ ಅಯ್ಯೋ ಅಂದಂಗೆ ಆಗುತ್ತೆ. ಡೆಲಿವರಿ ಆಗೈತೆ ಅಂತಂದರೆ ನೋಡ್ಕೊಬೇಕು, ಹೋಗಿ ಬರ್ಬೇಕಾಯ್ತು ನೋಡೋಕ್ಕೆ ಅಂತಾರೆ. ಇನ್ನು ಬೇರೆ ಯಾವ ಫಂಕ್ಷನ್ನು ಈಗ ಕಷ್ಟದಾಗ ಆಗ್ಬೇಕಂತೆ ಯಾರಿಗೇ ಆಗಲಿ. ಇನ್ನು ಬೇರೆ ಫಂಕ್ಷನ್ನು, ಮದುವೆ, ಸೋಬ್ನ ಅಂತವಕ್ಕಾದರೆ ಹೋಗ್ಲಿಲ್ಲ ಅಂದ್ರೂ ನಡೀತೈತೆ. ಆದರೆ ಇಂಥ ಸಮಯದಲ್ಲಿ ಮಾತ್ರ ಹೋಗ್ಲೇಬೇಕಾಗುತ್ತೆ. ಹೋಗ್ತೀವಿ, ಹೋಗಿ ನೋಡ್ಕೊಂಡು ಬರ್ತೀವಿ. ಅದೇನು ಎತ್ತ ಎಲ್ಲ ಕೇಳ್ಕೊಂಡು ಚೆನ್ನಾಗಿದ್ದಾರೆ ಹಂಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀವಿ. ಏನು ಮಾಡೋದು. ಸರಿಯಪ್ಪ ಆಯ್ತು ಹೇಳು. ಹೋಗ್ರಿ ನೋಡ್ಕೊಳ್ರಿ. ಹಾಸ್ಪಿಟ್ಲಿಗೆ ಬರೋವರೆಗೂ ನೀನು ಇವಳೆ ಸ್ವಾತಿ ಸ್ವಲ್ಪ ದಿನ ನೋಡ್ಕೊಂಡು ಕರ್ಕೊಂಬಂದು ಇಲ್ಲಿ ಬಿಟ್ಟು ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ. ಬೇರೆ ಯಾತ್ತೆ ಮೊದಲೇ ಹಂಗಿದ್ರೆ ಹಂಗಿರೋದು ಕಲ್ಕೊಳ್ರಿ. ತಿರ್ಗೊಟ್ಟು ಸಮಸ್ಯೆನೇ ಬೇಡ. ಅದೇ ಮತ್ತೆ ನಾನೀಗ ಹೋಗ್ತೀನಿ, ನೋಡ್ಕೊಂತೀನಿ. ಮನೆ ಬರೋವರೆಗೂ 2 ದಿನ ರಜಾಕ್ ನೋಡ್ಕೊಂತೀನಿ. ಯಪ್ಪಿನ ಕೆಲ್ಸಕ್ಕೆ ಹೋಗ್ತೈತೆ, ಅದಕ್ಕೆ ಯಪ್ತಿರ ಹೋದ್ರು ಹೋಗ್ಲಿ 2 ದಿನ ನಾನೇ ನೋಡ್ಕೊಂಡು ತಿರಾನ ಮನೆ ಕರ್ಕೊಂಬರೋವರೆಗೂ ಮನೆ ಕರ್ಕೊಂಬರತಕ್ಕ ಜೊತೆಗಿದ್ದು ನೋಡ್ಕೊಂಡು ಅಲ್ಲೆಲ್ಲನ ಯಾತನ ತರಕು ಮಾಡೋಕೆ ಯಾರು ಇರಬೇಕಲ್ಲ. ಪಾಪ ಅವರು ಹೋಗಿಲ್ಲ, ಅವರು ಬಂದಿರೋಕ್ಕಿಲ್ಲ, ಬಂದಿರ್ತಾರೆ ಅವರು. ನೋಡೋಣದಿಲ್ಲ ಏನಾಗುತ್ತೆ ಏನು ಎತ್ತ ಅಂತ. ಗಂಡ ಬಂದೈತೋ ಇಲ್ವ ಅಣ್ಣಯ್ಯ, ಇವಳು ಬೇರೆ ಒಟ್ಟು ಎಡವಟ್ಟು ಮಾಡ್ಕೊಂಡು ಬೇಡ ಸಲ ಹೊಂದ್ಕೋಗಿ ಇಂಥವು ಆಗ್ತವೆ. ಏನು ಮಾಡೋದತ್ತ, ಇನ್ನೇನು ಮಾಡೋಕ್ಕಾವತ್ತು. ಹೋಗಿ ನೋಡ್ಕೊಂಬತ್ತೀವತ್ತು. ನಮಗೂ ಹೇಳಿ ಹೋಗ್ರಿ. ಹೇಳಿ ಸ್ವಲ್ಪ ಏನಾನ ಊಟ ಮಾಡ್ಕೊಂಡು. ಇವರು ಅತ್ತೆ ಹೋಗೈತಂತೆ, ನಿಮ್ಮ ಅತ್ತೆ ಕರಿಜಯಮಂಟಿ. ಹಂಗೆ ಇಷ್ಟು ದಿನಕ್ಕೆ ನಮ್ಮ ಅತ್ತೆನೂ ಇವಳು ಒಳ್ಳೆ ಕೆಲಸ ಮಾಡ್ಯಾವ್ರಿ. ಇವಳು ಬಂದು ಹೆಂಗೆ ಹೇಳಿದ್ಲು, ಅದು ಒಳ್ಳೆ ಮಾತನಾಗ ಹೋಗಿ ನೋಡ್ರಿ ಅಂತ ಹೇಳವಳೆ. ಇದೇ ನೋಡಮ್ಮ ಒಳ್ಳೆ ಮಾತಾಡಿರೋದಂದ್ರೆ ಇವಳು. ಎಷ್ಟು ದಿವಸ ಯಾರಿಗನಾಗ್ರಿ ಹಂಗೆ ಮಕ್ಕಳ್ದಂಗೆ ಮಾತಾಡೋ, ಇವಾಗ ಒಂದಿಷ್ಟು ಕಮ್ಮಿ ಆಗೈತೆ. ಜಂಬ ಅಹಂಕಾರ ಅಂಬೋದು ಒಂದಿಷ್ಟು ಕಮ್ಮಿ ಆಗೈತಿ ಇವಾಗ. ಮತ್ತೆ ನೋಡು ಹೆಂಗೆ ಕರಿಜಯಮಂಟಿನೂ ಹೋಗೈತೆ. ಹೆಂಗೆ ಪಕ್ತಾಗಿದ್ರು ಹೋಗೈತಿ. ಅದೇ ಯಾರು ಇಲ್ಲ ಅಂತ ರಾತ್ರಿ ಏನೋ ನನಗೆ ಋತು ಹಾಕಂಗೆ ಅಂತಿತ್ತು. ರಾತ್ರಿ ಆಂಬುಲೆನ್ಸ್ ಬಂದಿತ್ತು ಕಣೆ ಜಾನಕಿ ಅಂತ, ನನಗೆ ನೆನಪೇ ಇಲ್ಲ. ನಾವು ಹಂಗೆ ಮಲ್ಕೊಬಿಟ್ಟಿದ್ದೀವಿ. ನನ್ನ ಮಗ ಬೇರೆ ರಾತ್ರಿ ಸ್ವಲ್ಪ ಯಾಕನ ಎದ್ದಾಳನ ಆಗ್ಲಲ್ಲನ. ಅವನು ಹೊಟ್ಟೆಯಲ್ಲಿ ಇವಾಗ ಚೆನ್ನಾಗಿದ್ದಾನೆ, ಏನು ಒಂದೇನು ಕಾಟಿಲ್ಲ. ಒಟ್ಟಿನಲ್ಲಿ ಎದ್ದಾಳ ನೀರು ಕುಡಿತೀನಿ ಅಂತ ಎತ್ತಿದ್ದ. ನಮಗೆ ನೆನಪೇ ಇಲ್ಲ, ನಮಗೆ ಗೊತ್ತೇ ಇಲ್ಲ. ನಮ್ಮಮ್ಮ ಇನ್ನೂ ಹಂಗಂತ ರಾತ್ರಿ ಅಥವಾ ಬಂದಂಗೆ ಹತ್ಕಣಮ್ಮ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಜೀವಿತನಿಗೆ ಯಾರಿಗೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ನೋಡಿಕೊಂಡು ಬರೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಇಂಥ ಸಮಯದಾಗ ಹೋಗಲಿಲ್ಲ ಅಂತಂದರೆ ನಮಗೆ ಮನಸ್ಸು ತಡೆಯಲ್ಲ, ಮತ್ತು ಯಾರಾದರೂ ಏನಂತಾರೆ. ಅದಕ್ಕೆ ನಮಗೂ ಅಲ್ಲೇ ಮನಸ್ಸು ತಡೆಯಲ್ಲ, ಅಯ್ಯೋ ಅನ್ನಂಗೆ ಆಗುತ್ತೆ. ಇನ್ನು ಬೇರೆ ಶುಭ ಸಮಾರಂಭಗಳಿಗಾಗಿದ್ದರೆ ನಾವು ಹೋಗ್ತಿರ್ಲಿಲ್ಲ, ಬೇರೆ ಇನ್ನೇನು ಕೆಲಸ ಮಾಡಿದ್ರೂ ಹೋಗ್ತಿರ್ಲಿಲ್ಲ. ಏನೋ ಇಂಥ ಸಮಯದಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ನಾನು ನನ್ನ ಗಂಡ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.